ನಾನು ಪೊಲೀಸರಿಂದ ಡಿ.ಸಿ ಅವ್ರ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಇಬ್ಬರ ಮಧ್ಯೆ ಇರುವಂತ ಜಗಳ ಅಷ್ಟೇ ಇರೋದು. ಅದು ಯಾವುದೇ ಸಂಘಟನೆ ಭಾಷೆಗೆ ಹೋಗಬಾರ್ದು ಅಂತ ನಮ್ಮ ಅಭಿಪ್ರಾಯ ಮತ್ತು ವಿನಂತಿ ಕೂಡ. ಇಂಥ ಘಟನೆಗಳು ಬಸ್ನಾಗ ಆಗಿದೆ, ಹೊಸದಲ್ಲ. ಇಡೀ ರಾಜ್ಯ ತುಂಬಾ ಡೈಲಿ ಎಲ್ಲರೂ ಒಂದ್ ಕಡೆ ಹಾಗೆ ಆಗ್ತೈತಿ, ಹೊಸದಲ್ಲ. ಆದ್ರೆ ಅಲ್ಲೇ ಅದ್ ಮಟ್ಟಿಗೆ ಮುಗಿತೈತೆ, ಕೇಸು ಆಗ್ತಾವ. ಒಂದೊಂದ್ಸಲಿ ಪೊಲೀಸ್ ಸ್ಟೇಷನ್ ಗಾಡಿನ ಹೋದಂತ ಉದಾಹರಣೆಗಳು ಸಾಕಷ್ಟು ಇದೆ. ಅದು ಅಷ್ಟಕ್ಕೆ ಮತ್ತು ಅದು ಪೊಲೀಸ್ ಮ್ಯಾಗೆ ಕಾನೂನು ಮೇಲೆ ಬಿಡುದು ಒಳ್ಳೇದು. ಎಲ್ಲಾರು ಅವ್ರೊಂದ್ ಸಂಘಟನೆ, ಮರಾಠಿ ಸಂಘಟನೆ, ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ. ಅಂತಿಮವಾಗಿ ಸುತ್ತಾಕಿ ಬರೋದು ಬೆಳಗಾವಿದು. ಪದೇ ಪದೇ ಇಂಥ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ, ಉದ್ಯಮಿಗೆ ಎಲ್ಲಾ ರೀತಿಯಿಂದ ನಷ್ಟ ಆಗೋದು ನಮಗೆ. ಅದು ಪೊಲೀಸರು ಎರಡು ಕಡೆ ತನಿಖೆ ಮಾಡ್ತಿದ್ದಾರೆ. ಸೊ ಅದನ್ನ ಅವ್ರಿಗೆ ಬಿಡೋದು ಒಳ್ಳೇದು. ಇದೇ ಮೊದಲನೇ ಸಾರಿ ಏನಾಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದರ ಮುಂಚೆ ಇಂಥ ಘಟನೆ ಆಗಿದೆ. ಸೊ ಪೊಲೀಸರು ಎರಡು ಕಡೆ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಕೊಟ್ಟಿದ್ದಾರೆ. ಆಗಬಾರ್ದಿತ್ತು, ಅದೇ ಯಾಕಂದ್ರೆ ಅಂತ ಹಾಕುವಂತದ್ದು ಇಲ್ಲ. ಯಾಕಂದ್ರೆ 100 ಜನರ ಮುಂದೆ ಆಗಿರುವಂತ ಘಟನೆ ಇದು. ನೂರಾರು ಮಂದಿ ಬಸ್ ನಲ್ಲಿ ಇದ್ದಾರೆ. 150 ಜನ ಇರ್ಬೋದು ಅದರಲ್ಲಿ. 50 ಜನ ಹಿಡಿದ್ರು ಅದ್ರಲ್ಲಿ ಇದು ಆಗುವಂತ ಪ್ರಶ್ನೆ ಬರೋದಿಲ್ಲ. ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ. ಮುಂದೆ ಅದಕ್ಕೆ ಅವಕಾಶ ಇದೆ, ಅದು ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಕೇಸ್ ಆಗ್ಬೇಕಷ್ಟೇ. ಈಗ ಅವರು ಸಂಘಟನೆ ಅವರು ಹೇಳಿದ್ಮ್ಯಾಗ ಇವ್ರೊಂದು ಕೊಟ್ಟಾರ, ಇವ್ರು ಹೇಳಿದ್ಮ್ಯಾಗ ಅವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರ. ಇವ್ರು ಎಲ್ಲ ದಾವಣಗೆರೆ ಇವ್ರು ಮಾಡಿದ್ದಾರೆ. ಅಲ್ಟಿಮೇಟ್ ಆಗೋದು ತೊಂದರೆ ಯಾರಿಗೆ? ಸರ್ಕಾರ ಮತ್ತು ಬೆಳಗಾವಿಗೆ. ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ. ಪದೇ ಪದೇ ಇಂಥ ಘಟನೆ ಆದ್ರೆ ಮೊದ್ಲೇ ಈಗ ಬೆಳೀತಾ ಇದೆ. ನಾವೆಲ್ಲರೂ ಕೂಡಿ ಇದಕ್ಕೆ ಪ್ರೋತ್ಸಾಹ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ. ಅದೇ ಆಗೋದಿಲ್ಲ. ಮತ್ತೆ ಈಗ ಇಲ್ಲಿ ಆಗೋದ್ರೆ ಅಲ್ಲಿ ಸ್ಟಾರ್ಟ್, ಅಲ್ಲಿ ಇಲ್ಲಿ ಸ್ಟಾರ್ಟ್. ಅವ್ರು ಮಾಡ್ತಾರ ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರ. ಅದು ಅವ್ರಿಗೆ ಇಬ್ಬರದು ಡ್ಯೂಟಿನೇ ಅಲ್ಲ. ಅವ್ರ ಸರ್ಕಾರ ಇದೆ, ನಮ್ ಸರ್ಕಾರ ಇದೆ, ಪೊಲೀಸರು ಇದಾರೆ. ಅವ್ರು ಮಾಡ್ತಾರ, ಅವ್ರ ಮೇಲೆ ಬಿಟ್ಬಿಡುದು ಅಂತ ಒಳ್ಳೇದು. ಇಲ್ಲ, ಪಾರ್ಟಿಕಲಿ ಪಾರ್ಟಿ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ. ಶಿವಸೇನಾ ಮುಂಚೆಯಿಂದ ಅವ್ರು ಅದನ್ನ ಅದ್ರ ಪರವಾಗಿದಾರ. ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕು ಅನ್ನೋದು ಮುಂಚೆಯಿಂದ ಅದು. ಅದೇನು ಹೊಸ ಅಲ್ಲ. ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರ ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾರ್ಟಿಕಲಿ ಪಾರ್ಟಿ ಅವರ ಭಾಗವಹಿಸೋದ ಅವಶ್ಯಕತೆ ಇಲ್ಲ. ಪೊಲೀಸರು ಇದಾರೆ, ತನಿಖೆ ಮಾಡ್ತಿದ್ದಾರೆ. ಈಗ ಡಿ.ಸಿ ಅವರು ಬೆಳಗಾವಿ ಕೊಲ್ಲಾಪುರ ಡಿ.ಸಿ ಅವರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಅವ್ರು ಇವ್ರು ಮ್ಯೂಚುವಲ್ ಮ್ಯಾಗ್ ಮಾಡಿ ಅವರು ಏನಾಗಬಾರ್ದ ಬಸ್ ಹೋದ್ರೆ ನಮ್ಮವ್ರದ್ದು ಅಂತ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು ಮಾಡ್ತಾರೆ ಡಿ.ಸಿ ಅವರು. ಅವ್ರಿಗೂ ನಮ್ಮ ವಿನಂತಿ ಬರೋದ್ರಿಂದ ಪರಿಹಾರ ಏನ? ಆಲ್ರೆಡಿ ಪೊಲೀಸರು ಆಕ್ಷನ್ ತಗೋತಿದ್ದಾರೆ. ಅವ್ರು ತಪ್ಪಿದ್ರೆ ಅವ್ರಿಗೆ ಆಕ್ಷನ್ ಮಾಡ್ತಾರೆ, ಇವ್ರು ತಪ್ಪಿದ್ರೆ ಇವ್ರು ಮಾಡ್ತಾರೆ. ಯಾವುದೇ ಸಂಘಟನೆ ಬಂದ್ರೆ ಹೊಡೆತ ಬೀಳಿದ್ರು ನಮಗೆ ಅದು ಕೂಡ ನೋಡ್ಬೇಕಾಗ್ತದೆ. ಈಗ ಯಾರೇ ಬಂದ್ರು ಕೂಡ ಪೊಲೀಸ್ ಆಕ್ಷನ್ ತಗೊಳ್ಳೋದಂತೆ ತಗೋತಾರೆ. ನಮ್ ವಿನಂತಿ ಯಾರು ಕೂಡ ಬರಬಾರ್ದು, ನಮ್ ರಿಕ್ವೆಸ್ಟ್. ಕೈ ಬಿಡಂತ ಹೇಳ್ತೀವಿ. ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವ. ಇನ್ನು ಕೇಸ್ ಆಗದೆ ಇದ್ರೆ ಓಕೆ, ಮಾತು ಬೇರೆ. ಕೇಸ್ ಆಗಿದೆ. ಅದಕ್ಕೆ ನಮ್ ವಿನಂತಿ ಯಾರು ಕೂಡ ಬರಬಾರ್ದು. ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೇದು. ಅಲ್ಲ ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರು ಕೂಡ ಅಂತ ಹೇಳಿದಾರೆ ಯಾರು? ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ಟರೆ ತಗೋಬೇಕಂತ ಕಾನೂನಲ್ಲಿ ಇದೆ, ಇಲ್ಲ ಅಂತಿಲ್ಲ. ಅವ್ರು ಹೇಳಿದ್ಮ್ಯಾಗ ಮತ್ತು ಅದು ಟಾಪ್ ಬಾಡಿ. ಅದು ಅಲ್ಲಿ ಯಾರು ಈ ಕಮಿಟಿ ಹೋದಾಗ ಅಲ್ಲಿ ಅವ್ರು ಹೇಳ್ಬೇಕ್ರಿ. ಇಲ್ಲಿ ಬಂದಿದೆ ಇವ್ರ ಡ್ಯೂಟಿ, ಡಿ.ಸಿ ಅವ್ರದ್ದು. ಮತ್ತು ಒಂದು ಹೈಯೆಸ್ಟ್ ಬಾಡಿ ಆದೇಶ ಮಾಡಿದಾಗ ಪಾಲನೆ ಮಾಡ್ತೇವೆ ಅಂತ ಹೇಳೋದು ಹೊರತಾಗಿ ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡ್ಬೇಕು. ಇಲ್ಲ ನೋಡೋಣ, ಅದು ಇವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಚೆಕ್ ಮಾಡೋಣ. ಯಾರಿದ್ರು ಕೂಡ ಈಗ ಒಂದು ಹೈಯೆಸ್ಟ್ ಬಾಡಿ ಬಂದಾಗ ನೀವ್ ಹೇಳ್ದಾಗ ಅವರು ಅದನ್ನ ಬೇಕಾದ್ರೆ ಸರ್ಕಾರಕ್ಕೆ ನಾವು ಒಪಿನಿಯನ್ ತಗೊಂತ ಹೇಳ್ಬೋದು. ನೋಡೋಣ ಅದು ಏನಿದೆ, ಅವ್ರದ್ದು ವ್ಯಾಪ್ತಿ ಎಷ್ಟಿದೆ, ಡೆಲ್ಲಿಯಲ್ಲಿ ಬಂದವ್ರದ್ದು ಅವ್ರು ಏನ್ ಸಜೆಷನ್ ಮಾಡಿದ್ದಾರೆ ಚೆಕ್ ಮಾಡೋಣ. ಒಂದ್ ವೇಳೆ ಇದ್ರೆ ಸರ್ಕಾರದ ಒಪಿನಿಯನ್ ತಗೊಳ್ಳಿ ಬೇಕಾದ್ರೆ. ಈಗ ಗೌರ್ಮೆಂಟ್ ಒಪಿನಿಯನ್ ತಗೊಳಕ್ ಹೇಳೋಣ, ಏನಂದ್ರೆ ತಗೊಳಕ್ ಹೇಳೋಣ. ಇಂಥ ಸಮಸ್ಯೆ ಬಂದಾಗ ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡ್ಬೇಕು. ಕಡೆ ಮುಂಚೆನ ಆದ್ರೂ ಮಾಡಿದಾರೆ. ಅಲ್ಲಿ ಡಿ.ಎಡ್ ಕನ್ನಡ ಡಿ.ಎಡ್ ಇಲ್ಲೇ ಇಲ್ಲ, ಅಲ್ಲಿ ಕ್ಲೋಸ್ ಮಾಡ್ಯಾರ. ಹಿಂಗಾಗಿ ಟೀಚರ್ ಇಲ್ಲ. ಹಿಂಗಾಗಿ ಅದು ಶಾಲೆ ಮುಂಚೆನ ಮುಚ್ಚಿದಾವ ಅಲ್ಲಿ.